ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಮತ್ತೆ 3ನೇ ದಿವಸದ ವೀರಭದ್ರೇಶ್ವರ ಜಾತ್ರೆ ಸ್ಟಾರ್ಟ್ ಆಗೈತಿ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿರಿ. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಬರ್ರಿ ಇವತ್ತು ವಿಡಿಯೋದೊಳಗೆ ಏನೈತಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ. ನೋಡ್ರಿ, ಮೊನ್ನೆ ಫಸ್ಟ್ನೇ ದಿವಸ ಹಂದ್ರ ಹಾಕೋದಿತ್ತು. ಅಲ್ಲಿಂದ ರುದ್ರಾಭಿಷೇಕ ಇತ್ತು ವೀರಭದ್ರೇಶ್ವರಕ್ಕೆ. 2ನೇ ದಿವಸಕ್ಕೆ ಬೆಳಗ್ಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಸಾಯಂಕಾಲ ಲಕ್ಷ ದೀಪೋತ್ಸವ ಇತ್ತು. ಈಗ ನೋಡ್ರಿ 3ನೇ ದಿವಸದ್ದು ಇವತ್ತು ಪುರವಂತರ ಆಡೋದು, ಅಲ್ಲಿಂದ ಪಲ್ಲಕ್ಕಿ ಉತ್ಸವ, ಅಲ್ಲಿಂದ ಅಗ್ಗಿ ಹಾಯ್ದು ಹೋಯ್ತು. ನೋಡ್ರಿ, ಎಲ್ಲ ಪುರವಂತರು ಬಂದಾರ. ಎಲ್ಲರೂ ಎಷ್ಟು ಜನ ಬಂದಾರ ನೋಡ್ರಿ ನೋಡೋದಕ್ಕೆ. ಪಲ್ಲಕ್ಕಿ ಉತ್ಸವ ಆಯಿತು, ಹಿಂದೆ ಕಳಿಸ್ತವ್ರು ಅದಾರ. ಮೊದಲು ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಸ್ಟಾರ್ಟ್ ಆಗೈತೆ ನೋಡ್ರಿ. ನೋಡ್ರಿ, ವೀರಭದ್ರೇಶ್ವರ ಅಂತಂದರೆ ಒಂದು ರೌದ್ರ ಅವತಾರ, ಅಷ್ಟು ಪವರ್ಫುಲ್ ದೇವರು. ನೋಡ್ರಿ, ಶಸ್ತ್ರ ಹಾಕ್ಕೊಳಿಕತ್ತಾರ. ಅದು ಬೇಡ್ಕೊಂಡವರು ಹಾಕ್ಕೊಂಡಿರ್ತಾರೆ. ಈ ಥರ ದೇವ್ರದ್ದು ಅಷ್ಟು ನಂಬದವರು ಹಾಕ್ಕೊಳ್ತಾರೆ. ನೋಡ್ರಿ, ಏನೂ ಆಗಲ್ಲ. ಈಗ ಇಲ್ಲಿ ದ್ಯಾಮಗಂಗಾ ಟೆಂಪಲ್ ಮುಂದೆ ಪುರವಂತರ ಆಡ್ಲಿಕ್ಕತ್ತಾರ. ಹಾಗೆ ನೋಡ್ರಿ, ಇಲ್ಲಿ ದ್ಯಾಮಗಂಗಾ ಟೆಂಪಲ್ದ ಅರ್ಚಕರು ಸಹ ಈ ಸಲ ಎಷ್ಟೋ ಫೂಟ್ ಐತೆ ನೋಡ್ರಿ. ಅದು ದೊಡ್ಡ ದಪ್ಪ ತಂತಿಯಿಂದ ಅವ್ರು ಫಸ್ಟ್ ಶಸ್ತ್ರ ಹಾಕೊಂಡ್ರು ನೋಡ್ರಿ. ನೋಡೋದಕ್ಕೆ ಭಾಳ ಅದ್ಭುತವಾಗಿತ್ತು.
ಅದೊಂದು 10-15 ಫೂಟ್ ಇದ್ರಬೋದು ನೋಡ್ರಿ. ಅಲ್ಲಿ ಮುಂದ್ಗಡೆ ಅವರು ಹಾಕೊಳಿಕತ್ತಾರ, ಹಿಂದ್ಗಡೆ ಬಿಡ್ಲಿಕತ್ತಾರ, ಮುಂದ್ಗಡೆ ಸೊಕಾಸ್ ಜಕ್ಕೊಳತ್ತಾರ ನೋಡ್ರಿ. ನೋಡ್ರಿ ಅದು ತಂತಿ ಎಷ್ಟು ದಪ್ಪ ಐತಿ, ಹಾಕೊಳಿಕತ್ತಾರಂಗೆ. ಭಾಳ ದೇವ್ರ ಮ್ಯಾಗ ಹಾಕೊಂಡ್ರೆ ಏನೂ ಆಗಲ್ಲ ನೋಡ್ರಿ. ಇದು ವೀರಭದ್ರೇಶ್ವರ ಅಂದರೆ ಅಷ್ಟು ಪವರ್ಫುಲ್ ನೋಡ್ರಿ. ಎಲ್ಲ ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಭಕ್ತರಿದ್ದವರು ಎಲ್ಲ ಭಕ್ತಿಯಿಂದ ಶಸ್ತ್ರಾಸ್ತ್ರ ಹಾಕೊಂಡ್ರು ನೋಡ್ರಿ. ಅದೆಲ್ಲ ಮುಗಿದ ತಕ್ಷಣ ಸಂಜೆ 4:15 ಇಲ್ಲಿ ಎಲ್ಲ ಜನ ಬಂದು ಕುಂತೀವಿ ನೋಡ್ರಿ. ಯಾಕಂದ್ರೆ ಈಗ ಅಗ್ಗಿ ಆಯುಧ ಕಾರ್ಯಕ್ರಮ ಐತಿ, ಮುಂಜಾನೆ ಪಲ್ಲಕ್ಕಿ ಉತ್ಸವ, ಮಧ್ಯಾಹ್ನದಾಗ ಪ್ರಸಾದ ಎಲ್ಲ ಇತ್ತು. ಈಗ ಅಗ್ನಿ ಪ್ರವೇಶ ಮಾಡೋದೈತಿ ನೋಡ್ರಿ. ನೋಡ್ರಿ ಎಷ್ಟು ಜನ ಬಂದರೆ ಎಲ್ಲ ಅಗ್ಗಿ ಹಾವಿದು ನೋಡೋದಕ್ಕೆ. ಈಗ ನಾವು ಸಹ ಇಲ್ಲಿ ಬಂದು ಕುಂತೀವಿ. ಈಗ ಪುರ್ವಾಂತರು ಅಲ್ಲಿ ನೂಲು ಸುತ್ತಲಿಕ್ಕತ್ತಾರ ನೋಡ್ರಿ ಅಗ್ನಿ ಕುಂಡ. ನೀವು ಕೂತರಂದ್ರೆ ಮತ್ತೆ ನಿಮ್ಮಿಂದ ಮತ್ತೆ ಜನ ಕೂಡ್ತಾರ. ನೀವು ನಿಂತರಂದ್ರೆ ಮತ್ತೆ ನೋಡ್ರಿ ಅಗ್ನಿಗುಂಡಕ್ಕೆ ಪುರವಂತರು ನೂಲು ಸುತ್ತಲಿಕ್ಕತ್ತಾರ ನೋಡ್ರಿ. 5 ಸುತ್ತ ನೂಲು ಸುತ್ತಾರ ನಂತರ ಅಗ್ಗಿಯನ್ನು ಹಾಯ್ಬೋದು ನೋಡ್ರಿ. ಎಲ್ಲ ಮಡಿಲೇನೆ ಹಾಯ್ಬೇಕು ಅದನ್ನು. ಮೈಲಿ ಎಲ್ಲ ನೀರು ತೋರಿಸ್ಕೊಂಡು ಯಾರೇ ಹಾಯ್ಲಿ, ಇವತ್ತು ನಾವು ಹಾಯ್ಲಿ ಅಥವಾ ಸಣ್ಣ ಮಕ್ಕಳು ದೊಡ್ಡವ್ರು ಯಾರೇ ಹಾಯ್ಲಿ ನೀರು ತೋರಿಸ್ಕೊಂಡು ಮಡಿಲೇ ಹಾಯಬೇಕು. ಈಗ ನೋಡ್ರಿ ಎಷ್ಟು ಜನ ಬಂದರು ನೋಡ್ರಿ. ಈಗ ಸಮಯ 5:15 ಪೌನೆ 6 ಗಂಟೆ ಆಗಿ ಬಂದೈತಿ. ಈಗ 4 ಗಂಟೆಗೆ ಎಲ್ಲರೂ ಬಂದು ಕುಂತಿರ್ತಾರೆ. ತುಂಬ ಬೆಂಕಿ ಇಲ್ಲಿ ಕುಂತೀವಲ್ಲ, ಇಷ್ಟು ಕಾವು ಬರತ್ತದ, ಅಷ್ಟು ಕೆಂಡ ನೋಡ್ರಿ. ಅದು ಏನೂ ಆಗಲ್ಲ ದೇವ್ರ ಮ್ಯಾಗ. ನೋಡ್ರಿ ಕೆಂಡ ಎಷ್ಟು ಮಾಡ್ಯಾರದು, ಅಷ್ಟು ಇಲ್ಲಿ ದೂರ ಕುಂತೀವಂದ್ರೆ ಅಷ್ಟು ಹೀಟ್ ಬರ್ತೈತಿ. ಅಂಥದ್ದು ನೋಡ್ರಿ ದೇವ್ರ ಮ್ಯಾಗ ಹಾಯ್ದ್ರೆ ಏನೂ ಆಗೋದಿಲ್ಲ. ಏನು ಕಾಲಿಗೆ ಒಂದು ಗುಳ್ಳಾಗಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ ನೋಡ್ರಿ. ದೇವ್ರ ಭಕ್ತಿಯಿಂದ ಹಾಯ್ದ್ರೆ ಏನೂ ಆಗಲ್ಲ. ಫಸ್ಟಿಗೆ ನೂಲು ಸುತ್ತಿಂದ ಪುರವಂತರ ಹಾಯ್ತಾರೆ, ಪುರವಂತರ ಹಿಂದೆ ಎಲ್ಲರೂ ಹಾಯ್ಬೋದು. ನಂತರ ಲಾಸ್ಟಿಗೆ ಪಲ್ಲಕ್ಕಿ ಹೋಗ್ತದೆ ನೋಡ್ರಿ. ಪಲ್ಲಕ್ಕಿಯವ್ರು ಹಾಯ್ದ ತಕ್ಷಣ ಯಾರೂ ಅಲ್ಲಿ ಹಾಯೋಂಗಿಲ್ಲ, ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ.
ನೋಡ್ರಿ, ನಮ್ಮೂರ ವೀರಭದ್ರೇಶ್ವರ ಜಾತ್ರೆ 3 ದಿನಗಳ ಕಾಲ ತುಂಬ ಅದ್ಭುತವಾಗಿ ಸಕ್ಸಸ್ಫುಲ್ಲಾಗಿ ನಡೀತು ನೋಡ್ರಿ. ಎಷ್ಟು ಜನ ಬಂದಾರ, ಯಾಕಂದ್ರೆ ಅಷ್ಟು ಪವರ್ಫುಲ್ ಐತಿ. ವರ್ಷ ಎಷ್ಟು ಗ್ರ್ಯಾಂಡಾಗಿ ಮಾಡತ್ತಾರ. ಇದು 4ನೇ ವರ್ಷ ನೋಡ್ರಿ ದೇವ್ರದ್ದು ಇಲ್ಲೆಲ್ಲ ಪ್ರತಿಷ್ಠಾಪನೆ ಆಗಿ. ಇದು 3 ವರ್ಷಕ್ಕೊಮ್ಮೆ ಲಕ್ಷ ದೀಪೋತ್ಸವ ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತಾರೆ. ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದರು. ನಿಮಗೂ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಎಲ್ಲ ಅಗ್ಗೆ ಆಯ್ದಾಯಿತು ಅಥವಾ ಉಡಿ ತುಂಬುವ ಕಾರ್ಯಕ್ರಮ ಆಗಿರ್ಬೋದು, ಲಕ್ಷ ದೀಪೋತ್ಸವ ಆಗಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳು ಹಾಗೆ ಈ ವೀರಭದ್ರೇಶ್ವರ ಜಾತ್ರೆ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಹಾಗೆ ನೋಡ್ರಿ, ನೀವು ವೀರಭದ್ರೇಶ್ವರ ಭಕ್ತರು ನೀವಾಗಿದ್ದರೆ ಫಸ್ಟ್ ಟೈಮ್ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ವಿಡಿಯೋನ ಓಡಿಸ್ಲಿಕ್ಕೆ ಹೋಗ್ಬೇಡ್ರಿ, ಫಸ್ಟ್ ಹಿಡಿದು ಎಂಡದವರೆಗೂ ನೋಡ್ತಾ ಹೋಗ್ರಿ. ಯಾಕಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಇರ್ತೈತಿ. ಯಾಕಂತಂದ್ರೆ ವೀರಭದ್ರೇಶ್ವರದ್ದು ಹೇಳಿದರೆ ದೊಡ್ಡ ಲಿಸ್ಟ್ ಐತಿ, ಯಾಕಂದ್ರೆ ಹೇಳಲಿಕ್ಕೆ ಟೈಮ್ ಇಲ್ಲ, ಅಷ್ಟು ಒಂದು ಮಹಿಮಾ ಐತಿ ನೋಡ್ರಿ. ಯಾಕಂತಂದ್ರೆ ನಮ್ಮ ಊರೊಳಗೆ 4 ವರ್ಷ ಆಯ್ತು ದೇವ್ರದ್ದು ಗುಡಿ ಸ್ಥಾಪನಾ ಮಾಡ್ಕೇರಿ. ಇದು 3ನೇ ವರ್ಷದ ಇಷ್ಟು ಗ್ರ್ಯಾಂಡಾಗಿ ಮಾಡ್ಲಿಕ್ಕತ್ತೀವಿ. ಹಾಗೆ ನೋಡ್ರಿ, ಈ 3 ದಿನಗಳ ಜಾತ್ರೆಯಲ್ಲಿ ಒಂದು ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ಬಂದ ಜನಗಳಿಗೆ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿ ಈ ದೇವಸ್ಥಾನದ ಕಮಿಟಿಯವರು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ಯಾರ. ನೋಡ್ರಿ, ಬೆಳಗ್ಗೆ ಅಂತೂ ಉಪ್ಪಿಟ್ಟಾಯಿತು, ಮಸಾಲೆ ರೈಸ್ ಆಯಿತು, ಮಧ್ಯಾಹ್ನದಾಗ ಹುಗ್ಗಿ, ಅನ್ನ, ಸಾರು, ಎಲ್ಲ ಥರ ವೆರೈಟಿ 3 ದಿನ ಅನ್ನ ಪ್ರಸಾದ ಇಟ್ಟಿದ್ರು. ತುಂಬ ಅದ್ಭುತವಾಗಿತ್ತು. ಮತ್ತೆ ಒಂದು ನ್ಯೂ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.